ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಟ್ಟಿದ ದಿನಕ್ಕಾದ್ದರಿಂದ ಅವರೊಂದು ನುಡಿಯಿಂದ ಸ್ಟಾರ್ಟ್ ಮಾಡೋಣ. ಓದು ಓದು ಓದು, ಏಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅನ್ನು ಮನದಲ್ಲಿ ಸ್ಮರಿಸುತ್ತಾ ಇವತ್ತಿನ ಒಂದು ಚಾನಲನ್ನು, ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಓಕೆ, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಆರ್ಮಿ ಕ್ವಶನ್ಸ್ ಪೇಪರ್ ಏನಿದೆ ಎಲ್ಲವನ್ನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ದಯಮಾಡಿ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆರ್ಮಿ ಒಂದು ವೆಬ್ಸೈಟಿಂದ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದು ಕ್ವಶನ್ ಪೇಪರು. ಈಗ ಜನರಲ್ ಡ್ಯೂಟಿ ನಿಮ್ಮ GD ಇದು ಒಂದು 22ನೇ ತಾರೀಕು ಎಕ್ಸಾಮ್ ಇದೆಯಲ್ಲ, ಇದನ್ನು ಮಾಡಿದ್ದು ಎಲ್ಲರೂ ನೋಡಿ. ಮೊದಲನೇ ಕ್ವಶನ್ ಈ ರೀತಿ ಇದೆ: ವರ್ಲ್ಡ್ ಹೆಲ್ತ್ ಡೇ ಈಸ್ ಸೆಲಿಬ್ರೇಟ್ ಆನ್ ಅಂತ ಕೇಳಿದ್ದಾರೆ. ಅಂದರೆ ಇದರ ಅರ್ಥ ಏನಂದರೆ ಕನ್ನಡದಲ್ಲಿ ವಿಶ್ವ ಆರೋಗ್ಯ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಏನಂತ? ವಿಶ್ವ ಆರೋಗ್ಯ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಸರಿ ಉತ್ತರ ಏನು ಗೊತ್ತಾ? ಏಪ್ರಿಲ್ 7, ಇದೇ ತಿಂಗಳ ಆಪ್ಷನ್ ಎ ಏನಿದೆಯಲ್ಲ ಇದೇ ತಿಂಗಳ ಈ ಒಂದು ವರ್ಲ್ಡ್ ಹೆಲ್ತ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇದನ್ನು ಎಲ್ಲರೂ ನೀವು ನೆನಪಿನಲ್ಲಿ ಇಟ್ಕೋರಿ, ಯಾಕಂದರೆ ಇದು ಏಪ್ರಿಲ್ ತಿಂಗಳದಿರುವಂಥ ಇದೊಂದು ಬರೋ ಚಾನ್ಸಸ್ ಭಾಳ ಇದೆ. ಓಕೆನಾ? ಈಗ ಸೆಕೆಂಡ್ ಆಗಿ ನೆಕ್ಸ್ಟ್ ನೋಡೋಣ. ಮತ್ತು ಎರಡನೇ ಕ್ವಶನ್ ಬರೋಣ. ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಬೈ ಗಾಂಧೀಜಿ ಇನ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದರ ಅರ್ಥ ಏನು ಗೊತ್ತಾ? ಕನ್ನಡದಲ್ಲಿ ಅಸಹಕಾರ ಚಳವಳಿ ಗಾಂಧೀಜಿಯವರು ಯಾವಾಗ ಪ್ರಾರಂಭಿಸಿದರು ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಬಂದುಬಿಟ್ಟು 1920ರಲ್ಲಿ ಏನು ಮಾಡ್ತಾರೆ, ಗಾಂಧೀಜಿಯವರು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನು ಲಾಂಚ್ ಮಾಡ್ತಾರೆ, ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇದರ ಆನ್ಸರ್ ಏನು ಬಂದುಬಿಟ್ಟು ಬಿ ಆಗುತ್ತೆ ಆನ್ಸರು. ಆಯ್ತನಾ? ಬಿ ಆನ್ಸರ್ ಆಗುತ್ತೆ. ಓಕೆನಾ? ಮತ್ತು ಮುಂದೆ ಬಂದುಬಿಟ್ರೆ ಕಾಯಕ್ ಈಸ್ ಎ ಕೈಂಡ್ ಆಫ್ ಅಂತ ಕೇಳಿದ್ದಾರೆ. ಅಂದರೆ ಕಾಯಕ ಅನ್ನೋದು ಏನು ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಬಂದುಬಿಟ್ಟು ನೀವು ನೋಡ್ತಿರ್ಬೋದು, ಈಗೆಲ್ಲ ಒಂದು ಕ್ವಶನ್ ಪೇಪರಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿದ್ರೆ ಅಷ್ಟೇ ನೀವೇನಾದರೂ ಸಕ್ಸಸ್ ಕಾಣ್ಬೋದು. ಇದರದ್ದು ಒಂದು ಆನ್ಸರ್ ಹೇಳಿಬಿಡ್ತೀನಿ ನೋಡಿ. ಕಾಯಕ ಈಸ್ ಎ ಕೈಂಡ್ ಆಫ್ ಅಂತಾರೆ. ಅಂದರೆ ಕಾಯಕ ಅನ್ನೋದು ಏನು ಅಂತ ಕೇಳಿದ್ದಾರೆ. ಹೌದಾ? ಇದರ ಆನ್ಸರ್ ಬಂದುಬಿಟ್ಟು ಬೋಟ್ ಅಂದರೆ ಈಗ ಹಡಗ ನೋಡಿದ್ರಲ್ಲ, ಶಿಪ್. ಈ ಬೋಟ್ ಹೆಸರು ಏನಂದ್ರೆ ಕಾಯಕ್ ಅಂದರೆ ಒಂದು ಬೋಟ್ ಅಂತ ಅರ್ಥ. ಆಯಿತಾ? ಮತ್ತು ಮುಂದೆ ಹೋಗೋಣ. ನಾಸಿಕ್ ಈಸ್ ಸೆಟ್ಯೂಟೆಡ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್ ಅಂತ ಕೇಳಿದ್ದಾರೆ. ಇದರ ಅರ್ಥ ಕನ್ನಡದಲ್ಲಿ ಏನಂದರೆ ನಾಸಿಕ್ ಯಾವ ನದಿಯ ದಂಡೆಯಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರು ಕ್ವಶನ್ ಕೇಳಿದ್ದಾರೆ. ಈ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಒಂದಿಷ್ಟು ಜನಕ್ಕೆ ಗೊತ್ತಿರ್ಬೋದು ಇದು ಆನ್ಸರು. ಇದರ ಆನ್ಸರ್ ಬಂದುಬಿಟ್ಟು ಗೋದಾವರಿ ಅಂತ ಆಗುತ್ತೆ. ಎಂತ? ಗೋದಾವರಿ ಆನ್ಸರ್ ಕರೆಕ್ಟು. ಆನ್ಸರ್ ಯಾವುದು? ಸಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಮತ್ತು ಮುಂದೆ ಹೋಗೋಣ. ಇಂಡಿಯಾಸ್ ಓನ್ಲಿ ಸೇಲ್ ಟ್ರೈನಿಂಗ್ ಶಿಪ್ ಈಸ್ ಅಂತ ಕೇಳಿದ್ದಾರೆ. ಅಂದ್ರೇನು? ಇದರ ಅರ್ಥ ಏನಂದರೆ ಭಾರತದ ಏಕೈಕ ನೌಕೆಯಾನ ತರಬೇತಿ ಕೊಡಲಾಗುವ ಒಂದು ಶಿಪ್ ಯಾವುದು, ಅಂದರೆ ಹಡಗು ಯಾವುದು ಅಂತ ಕೇಳಿದ್ದಾರೆ ಅವರು. ಇದರ ಆನ್ಸರ್ ಬಂದುಬಿಟ್ಟು ನೋಡಿ, ಆನ್ಸರ್ ಬಂದುಬಿಟ್ಟು ಇದ್ರದ್ದು 5ನೇದು ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು ಎ ಆಗುತ್ತೆ. ಎ ಆನ್ಸರ್ INS ತಿರಂಗಿ ಅಂತ ಆಗುತ್ತೆ ಆನ್ಸರು. ಓಕೆನಾ? ಮತ್ತು ಮುಂದೆ ಹೋಗೋಣ. 6ನೇ ಕ್ವಶನ್ ಬಂದುಬಿಟ್ಟು ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಮೆಝಾನ್ ಈಸ್ ಫಾಲೋಯಿಂಗ್ ಥ್ರೂ ಅಂತ ಕೇಳಿದ್ದಾರೆ. ಇದ್ರ ಕ್ವಶನ್ ಬಂದುಬಿಟ್ಟು ಏನಂದರೆ ಕನ್ನಡದಲ್ಲಿ ವಿಶ್ವದ ಅತಿ ಉದ್ದದ ನದಿ ಅಮೆಝಾನ್ ಹರಿಯುವುದು ಎಲ್ಲಿ ಅಂತ ಕೇಳಿದ್ದಾರೆ. ಎಲ್ಲಿ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನು ಗೊತ್ತಾ? ಆಪ್ಷನ್ ಎ ಆಗುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ, ಆಪ್ಷನ್ ಎ ಆಗುತ್ತೆ. ಮತ್ತು ಮುಂದೆ ಹೋಗೋಣ. 7ನೇ ಕ್ವಶನು ಶೆಡ್ಯೂಲ್ ದ್ಯಾಟ್ ಡೀಲ್ಸ್ ವಿತ್ ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಇದರ ಅರ್ಥ ಏನು ಗೊತ್ತಾ? ಭಾರತದ ಅಧಿಕೃತ ಭಾಷೆಗಳೊಂದಿಗೆ ವ್ಯವಹರಿಸುವ ವೇಳಾಪಟ್ಟಿ, ಅಂದರೆ ಶೆಡ್ಯೂಲ್ಸ್ ಬರ್ತವೆ. ಅಂದರೆ ಈಗ ನಮ್ಮದು ಟೋಟಲ್ ಸಂವಿಧಾನದಲ್ಲಿ ಬರ್ತವೆ. ಇದು ಯಾವುದು ಶೆಡ್ಯೂಲ್ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಹೇಳೋದು ಯಾವುದೊಂದು ಶೆಡ್ಯೂಲ್ ಅಂತ ಕೇಳ್ತಾರೆ. ಇದರ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಆಗುತ್ತೆ. 8ನೇ ಶೆಡ್ಯೂಲ್ ಬರುತ್ತೆ. ಆಪ್ಷನ್ ಸಿ ಆಗುತ್ತೆ ನೋಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಮುಂದೆ ಬಂದುಬಿಟ್ರೆ ನೋಡೋಣ. 8ನೇ ಕ್ವಶನು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ? ಅಂದರೆ ಭಾರತದಲ್ಲಿ ಈ ಕೆಳಗಲ್ಲಿ ಯಾವುದು ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನಾಗುತ್ತೆ, ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಗಂಗಾ ಅಂತಂದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. ನಂಬರ್ ಆಫ್ ಕಮಾಂಡ್ಸ್ ಇನ್ ಇಂಡಿಯನ್ ಆರ್ಮಿ ಅಂತ ಕೇಳಿದ್ದಾರೆ. ಅಂದರೆ ಇದರ ಅರ್ಥ ಏನು ಗೊತ್ತಾ? ಕನ್ನಡದಲ್ಲಿ ಈಗ ಭಾರತೀಯ ಸೇನೆಯಲ್ಲಿ ಕಮಾಂಡ್ಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಇದು ಆಲ್ಮೋಸ್ಟ್ ನೀವು ಅವ್ರ ವೆಬ್ಸೈಟಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಅಂದರೆ 7 ಆನ್ಸರ್ ಕರೆಕ್ಟು. ಕಮಾಂಡ್ಗಳು ಎಷ್ಟಿದೆ? 7 ಇದೆ. ಆಯಿತಾ? ಮತ್ತು ಮುಂದೆ ಹೋಗೋಣ.
ಹತ್ತನೇ ಕ್ವಶನ್ ಬಂದುಬಿಟ್ಟು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಎಟ್ ಅಂತ ಕೇಳಿದ್ದಾರೆ. ಅಂದರೆ 10ನೇ ಕ್ವಶನಿಗೆ ಏನಂತ ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಇದು ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಇದರ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಅಂದರೆ ಇದು ಉತ್ತರಾಖಂಡದಲ್ಲಿದೆ. ಇದನ್ನೆಲ್ಲರೂ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮತ್ತು ಮುಂದೆ ಕರೆನ್ಸಿ ಆಫ್ ಸೌದಿ ಅರೇಬಿಯಾ, ಅಂದರೆ ಸೌದಿ ಅರೇಬಿಯಾ ಕರೆನ್ಸಿ ಯಾವುದು ಅಂತ ಕೇಳಿದ್ದಾರೆ 11ನೇ ಕ್ವಶನ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ರಿಯಾಲ್ ಅಂತಾಗುತ್ತೆ. ಯಾವುದು? ರಿಯಾಲ್. ಆಪ್ಷನ್ ಸಿ ರಿಯಾಲ್ ಅಂತಾಗುತ್ತೆ. ಹೌದಾ? ಇಂಥವೆಲ್ಲ ನೀವು ಬೇರೆ ಬೇರೆ ದೇಶದ್ದು ಆದ ಕರೆನ್ಸಿಯನ್ನು ನೀವು ಚೆನ್ನಾಗಿ ನೆನಪಿನಿಟ್ಕೋಬೇಕು. ಈಗ ರೀಸೆಂಟಾಗಿ ಯುದ್ಧ ನಡೆದಿದೆ. ಎಲ್ಲಿ? ಉಕ್ರೇನ್ ಮತ್ತು ರಷ್ಯಾ ಹಾಗೂ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್, ಆ ಒಂದು ದೇಶಗಳ ರಾಜಧಾನಿ ಯಾವುದು, ಅಲ್ಲಿ ಕರೆನ್ಸಿ ಯಾವುದು, ಅವನ್ನೆಲ್ಲ ನೀವು ನೆನಪಿನಿಟ್ಕೋಬೇಕು. ಅಲ್ಲಿ ಅಧ್ಯಕ್ಷರು ಯಾರಿದ್ದಾರೆ ಅವನ್ನೆಲ್ಲ ಚೆನ್ನಾಗಿ ನೆನಪಿಟ್ಕೊಂಡ್ರೆ ಇದು ಪಕ್ಕ ನಿಮಗೆ ಇದರಲ್ಲಿ ಕ್ರ್ಯಾಕ್ ಮಾಡ್ಬೋದು ಈ ಎಕ್ಸಾಮನ್ನು. ಮತ್ತು ಮುಂದೆ ನೋಡೋಣ. 12ನೇ ಕ್ವಶನ್ ಬಂದುಬಿಟ್ಟು ದ ಫಸ್ಟ್ ಲೇಡಿ ಗವರ್ನರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್ ಅಂತ ಕೇಳಿದ್ದಾರೆ. ಅಂದರೆ ಇದರ ಅರ್ಥ ಏನು ಗೊತ್ತಾ ಕನ್ನಡದಲ್ಲಿ? 13ನೇ ಕ್ವಶನ್ ಹೇಳ್ತೀನಿ ಕೇಳಿಲಿ. 13 ಕ್ವಶನ್ ಅಲ್ಲ, 12ನೇ ಕ್ವಶನ್. ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಬಂದುಬಿಟ್ಟು ಸರೋಜಿನಿ ನಾಯ್ಡು ಆಗುತ್ತೆ. ಉತ್ತರ ಪ್ರದೇಶದಲ್ಲಿ ಇವರು ಫಸ್ಟ್ ಸರೋಜಿನಿ ನಾಯ್ಡು ಅವರು ಏನು ಮಾಡ್ತಾರೆ? ಗವರ್ನರ್ ಆಗಿ ಕೆಲಸ ನಿರ್ವಹಿಸ್ತಾರೆ. ಆದ ಕಾರಣ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ 13ನೇ ಕ್ವಶನ್ ಹೀಗಿದೆ. ಹೂ ಈಸ್ ದ ಆಥರ್ ಆಫ್ ದಿ ಬುಕ್ ಗೈಡ್ ಅಂತ ಕೇಳಿದ್ದಾರೆ. ಅಂದರೆ 13ನೇ ಕ್ವಶನ್ ಅರ್ಥ ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಮಾರ್ಗದರ್ಶಿ ಅಂದರೆ ಈ ಒಂದು ಪುಸ್ತಕದ ಮಾರ್ಗದರ್ಶಿ ಎಂಬ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಇದ್ರದ್ದು ಆನ್ಸರ್ ಬಂದುಬಿಟ್ಟು ಬಿ ಆಗುತ್ತೆ. ಆಪ್ಷನ್ ಎಷ್ಟು? ಬಿ ಆಗುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. 13ನೇ ಕ್ವಶನ್ಗೆ ಆನ್ಸರ್ ಯಾವುದು? ಬಿ. ಅಂದರೆ ಆರ್.ಕೆ. ನಾರಾಯಣ್ ಅವರು ಈ ಒಂದು ಪುಸ್ತಕ ಮಾರ್ಗದರ್ಶಿ ಎಂಬ ಪುಸ್ತಕವನ್ನು ಬರೆದಿರ್ತಾರೆ. ಮುಂದೆ ಹೋದರೆ 14ನೇ ಕ್ವಶನ್. ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ಡ್ ಫೋರ್ಸ್ ಈಸ್ ಅಂತ ಕೇಳಿದ್ದಾರೆ. ಇದ್ರದ್ದು ಕನ್ನಡ ಮೀನಿಂಗ್ ಏನು ಗೊತ್ತಾ ನಿಮಗೆ? ಸಶಸ್ತ್ರ ಪಡೆಯ ಸರ್ವೋಚ್ಚ ಕಮಾಂಡರ್ ಯಾರಂತ ಕೇಳಿದ್ದಾರೆ. ಈಗ ನಮ್ಮ ಸಂವಿಧಾನದಲ್ಲಿ ಟೋಟಲ್ 3 ಇವು ಬರ್ತವೆ. ಅಂದರೆ ಇಂಡಿಯನ್ ನೇವಿ, ಏರ್ ಫೋರ್ಸ್ ಮತ್ತು ಸೈನ್ಯ ಅಂದರೆ ಆರ್ಮಿಯವರು. ಇವರು 3ರಲ್ಲಿ ಆ ಒಂದು ಹೆಡ್ ಯಾರಿರ್ತಾರೆ ಅಂದರೆ ನಮ್ಮ ಪ್ರೆಸಿಡೆಂಟ್ ಇರ್ತಾರೆ. ಈಗ ಯಾರಿದ್ದಾರೆ ಪ್ರೆಸಿಡೆಂಟು? ದ್ರೌಪದಿ ಮುರ್ಮು ಅವರು ಇದ್ದಾರೆ. ಅವ್ರ ಕೈಲಿ ಇರ್ತಿದೆ 3 ಏನೇನು ಇದು ಒಂದು ಹೆಡ್ ಕಮಾಂಡರ್ ಯಾರು ಇರ್ತಾರೆ? ಪ್ರೆಸಿಡೆಂಟ್ ಇರ್ತಾರೆ. ಇದರಲ್ಲಿ ಆಪ್ಷನ್ ಯಾವುದು? ಡಿ ಆನ್ಸರ್ ಆಗುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮತ್ತು ಮುಂದೆ 15ನೇ ಕ್ವಶನ್ ಹೋಗೋಣ. ದ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ವಾಸ್ ಫೈಟ್ ಬಿಟ್ವೀನ್ ಅಂತ ಕೇಳಿದ್ದಾರೆ. ಫೈಟ್ ಬಿಟ್ವೀನ್ ಅಂತ ಕೇಳಿದ್ರೆ ಇದರೊಳಗೆ ನೋಡಿ ಹೇಳ್ತೀನಿ ಕೇಳಿ. ಚೆನ್ನಾಗಿ ಇದನ್ನು ತಿಳ್ಕೊಳ್ಳಿ ಸ್ವಲ್ಪ, ಯಾಕಂದರೆ ಇದರೊಳಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಚೆನ್ನಾಗಿ ಕೇಳ್ಕೊಳ್ಳಿ. ಮೊದಲನೇ ಪಾನಿಪತ್ ಕದನ ನಡೆದಿದ್ದು 1526ರಲ್ಲಿ. ಬಾಬರ್ ಅಂದರೆ ಮೊಘಲ ಸಾಮ್ರಾಜ್ಯದವನು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ, ಇವನು ದೆಹಲಿಯನ್ನು ಆಳ್ತಿರ್ತಾನೆ. ಇಬ್ರಾಹಿಂ ಲೋಧಿ ಇವರಿಬ್ಬರ ಮಧ್ಯೆ ಏನಾಗುತ್ತೆ? ಯುದ್ಧ ಆಗುತ್ತೆ. ಇದರಲ್ಲಿ ಯಾರು ಜಯಶಾಲಿ ಆಗ್ತಾರೆ? ಬಾಬರ್ ಜಯಶಾಲಿ ಆಗ್ತಾನೆ. ಗೊತ್ತಾ? ಬಾಬರ್ ಜಯಶಾಲಿ ಆಗ್ತಾನೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನು ಕೇಳಿದರೆ ಕ್ವಶನ್? ದ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ವಾಸ್ ಫೈಟ್ ಬಿಟ್ವೀನ್ ಅಂತ ಕೇಳಿದ್ದಾರೆ. ಅಂದರೆ ಮೊದಲ ಪಾನಿಪತ್ ಯುದ್ಧದಲ್ಲಿ ಯಾರ್ಯಾರ ನಡುವೆ ಒಂದು ಯುದ್ಧ ಆಯಿತು ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಆಗುತ್ತೆ. ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ, ಆಪ್ಷನ್ ಬಿ ಆಗುತ್ತೆ. ಓಕೆನಾ? ಇದರೊಳಗೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಳ್ಳಿ. ಈಗ 2ನೇ ಪಾನಿಪತ್ ಕದನ ನಡೀತೈತೆ. ಯಾವುದು? 2ನೇ ಪಾನಿಪತ್ ಕದನದಲ್ಲಿ 1556ರಲ್ಲಿ ನಡೀತೈತೆ. ಹೇಮಚಂದ್ರ ಅಂತ ಅವನು ಸೂರ್ ಸಾಮ್ರಾಜ್ಯದವನು ಇರ್ತಾನೆ, ಹೇಮಚಂದ್ರ. ಅದಾದ ನಂತರ ಮೊಘಲ ಸಾಮ್ರಾಜ್ಯ ಅಕ್ಬರ್ ಅಂತ ಇರ್ತಾನೆ. ಅವರಿಬ್ಬರ ಮಧ್ಯೆ ಏನು ಒಂದು ಯುದ್ಧ ಸಾಗುತ್ತೆ. ಯಾವುದಲ್ಲಿ ಅಕ್ಬರ್ ಅಂಕುರ್ ಯಾವುದಾದ್ರೂ ಜಯಶಾಲಿ ಆಗ್ತಾನೆ. ಅದರ ಮೊದಲ ಬಾರಿಗೆ ದೆಹಲಿಯಲ್ಲಿ ಹಿಂದೂ ಒಬ್ಬ ರಾಜ ಆಳ್ವಿಕೆ ಮಾಡಿದ್ಯಾರಂದರೆ ಹೇಮಚಂದ್ರ. ಇದೊಂದು ಚೆನ್ನಾಗಿ ಎಲ್ಲರೂ ನೆನಪಿಟ್ಕೊಳ್ಳಿ, ಬರ್ಬೋದು. ಮತ್ತು 3ನೇ ಪಾನಿಪತ್ ಕದನ, ಟೋಟಲ್ 3 ಪಾನಿಪತ್ ಕದನ ನಡೀತವೆ. 3ನೇ ಪಾನಿಪತ್ ಕದನ 1761ರಲ್ಲಿ ನಡೆಯುತ್ತದೆ. ಅಫ್ಘಾನ್ ರಾಜನ ಇರ್ತಾನೆ ಅಹಮದ್ ಶಾ ಅಬ್ದಾಲಿ ಅಂತ. ಅವನು ಮತ್ತು ಮರಾಠ ಸಾಮ್ರಾಜ್ಯದವನು ಇರ್ತಾನೆ ಬಾಲಾಜಿ ಬಾಜಿರಾವ್. ಇವರಿಬ್ಬರ ಮಧ್ಯೆ ಯುದ್ಧ ಆಗುತ್ತೆ. ಇದರಲ್ಲಿ ಜಯಶಾಲಿ ಆಗೋವನು ಆಲ್ಮೋಸ್ಟ್ ಅಬ್ದಾಲ್ ಶಾ, ಯಾರು ಅಫ್ಘಾನ್ ರಾಜನಾದ ಅಹಮದ್ ಶಾ ಅಬ್ದಾಲಿನೇ ಜಯಶಾಲಿ ಆಗ್ತಾನೆ. ಆದರೂ ನೀವು ಚೆನ್ನಾಗಿ ನೆನಪಿಟ್ಕೊಳ್ಕೊಳ್ಳಿ, ಈ 3 ಪಾನಿಪತ್ ಕದನ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ 1ನೇದು ಕೇಳಿದ್ರೆ ಅಂದಮೇಲೆ 2ನೇದು ಕೇಳ್ಬೋದು, 3ನೇದು ಕೇಳ್ಬೋದು. ಎಲ್ಲವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮತ್ತು ಮುಂದೆ 16ನೇ ಕ್ವಶನ್ ಹೋಗೋಣ. ಮಲೇರಿಯಾ ಈಸ್ ಕಾಸ್ಡ್ ಬೈ ಅಂತ ಕೇಳಿದ್ದಾರೆ. ಅಂದರೆ ಮಲೇರಿಯಾ ಹೇಗೆ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಹೌದಾ? ಮಲೇರಿಯಾ ಹೇಗೆ ಉಂಟಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪ್ರೋಟೋಜೋವಾ ಆನ್ಸರ್ ಆಗುತ್ತೆ. ನೀವು ಆಲ್ಮೋಸ್ಟ್ ಈಗ ಎಲ್ಲ ನಮ್ಮ ಸುತ್ತಮುತ್ತ ಏನಾಗುತ್ತೆ ಅದೆಲ್ಲ ಅಂದರೆ ಮಮ್ಸ್. ಈಗ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಮಮ್ಸ್ ಅಂದ್ರೆ ಏನು? ಈಗೆಲ್ಲ ನೋಡಿದ್ರಲ್ಲ ಗಲ್ಲ ಬಾಯ್ತಿದೆ ನೋಡ್ಗುತ್ತದ, ಮಂಗ್ಯಾನ್ ಬಾವ ಅಂತ ಕರೀತಾರೆ. ಆ ಮಂಗ್ಯಾನ್ ಬಾವ ಯಾವ ಥರ ಹರಡುತ್ತೆ ಅಂದರೆ ವೈರಸ್ಸಿಂದ ಹರಡುತ್ತದೆ. ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು ಎಲ್ಲರೂ. ಮತ್ತು ಮುಂದೆ ಹೋಗೋಣ. 17ನೇ ಕ್ವಶನ್.
ನೇಮ್ ದ ಆ್ಯಂಟಿ ಸ್ಟಿರಾಯ್ಲ್ ವಿಟಾಮಿನ್ ಅಂತ ಕೇಳಿದ್ದಾರೆ. ಅಂದರೆ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತೀನಿ, ಆ್ಯಂಟಿ ಸ್ಟಿರಾಯ್ಲ್ ವಿಟಾಮಿನ್ ಯಾವುದು ಅಂತ ಕೇಳಿದ್ದಾರೆ. ಇದು ಭಾಳ ಸಿಂಪಲ್ ಇದೆ. ಇದರ ಆನ್ಸರ್ ಬಂದುಬಿಟ್ಟು ವಿಟಾಮಿನ್ ಇ ಅಂತಾಗುತ್ತೆ. ಅಂದರೆ ವಿಟಾಮಿನ್ ಇ ಅಂದರೆ ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಎ ಆಗುತ್ತೆ. ಓಕೆನಾ. ಮತ್ತು ಮುಂದೆ ಹೋಗೋಣ. ರಿಲೇಷನ್ ಬಿಟ್ವೀನ್ ವರ್ಕ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ದಾರೆ. ಅಂದರೆ ಇದ್ರದ್ದು ಸೂತ್ರ ಏನಂತ ಕೇಳಿದ್ದಾರೆ. ಯಾವುದು? ರಿಲೇಷನ್ ಬಿಟ್ವೀನ್ ವರ್ಕ್ ಫೋರ್ಸ್ ಆ್ಯಂಡ್ ಡಿಸಿಪ್ಲೇಸ್ಮೆಂಟ್ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಕೆಲಸ ಬಲ ಮತ್ತು ಸ್ಥಳಾಂತರ ನಡುವಿನ ಸಂಬಂಧವೇನು ಅಂತ ಕೇಳಿದ್ದಾರೆ. ಅದರದ್ದು ಒಂದು ಸೂತ್ರ ಏನು ಅಂತ. ಇದರ ಸೂತ್ರ ಬಂದುಬಿಟ್ಟು ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸಿಪ್ಲೇಮೆಂಟ್ ಅಂದರೆ ಬರುತ್ತೆ. ಏನಂತ? ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರುತ್ತೆ. ಅಂದರೆ ಆನ್ಸರ್ ಯಾವುದು ಗೊತ್ತಾ? ಆಪ್ಷನ್ ಎ ಆನ್ಸರ್ ಆಗುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮತ್ತು ಮುಂದೆ 19ನೇ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಕೆಮಿಕಲ್ ಈಸ್ ಅಬ್ಟೈನ್ಡ್ ಫಾರ್ ಪ್ಲ್ಯಾಂಟ್ಸ್? ಅಂದರೆ ಇದಕ್ಕೆ ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಸಸ್ಯಗಳಿಂದ ಯಾವ ರಾಸಾಯನಿಕವನ್ನು ಪಡೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಬಂದುಬಿಟ್ಟು ಕ್ವಿನಿನ್ ಅಂತ ಬರುತ್ತೆ. ಅಂದರೆ ಆಪ್ಷನ್ ಯಾವುದಂದರೆ ಎ ಆಗುತ್ತೆ. ಆನ್ಸರ್ ಏನಾಗುತ್ತೆ? ಎ ಆಗುತ್ತೆ. ಕ್ವಿನಿನ್. ಅಂದರೆ ಕ್ವಿನಿನ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮಲೇರಿಯಾ ಮತ್ತು ಬ್ಯಾಬಿಸುಯಸಿಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಆ ಕಾಯಿಲೆಗೆ ಚಿಕಿತ್ಸೆಯನ್ನು ಕೊಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದು ಎಲ್ಲಿಂದ ಇದು ಆಗುತ್ತೆ? ಜನ್ರೇಟ್ ಆಗುತ್ತೆ, ಒಂದು ಸಸ್ಯಗಳಿಂದ ಜನ್ರೇಟ್ ಆಗುತ್ತೆ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮತ್ತು ಮುಂದೆ ಹೋಗೋಣ. ವಾಟ್ ಈಸ್ ಮೇಜರ್ಡ್ ಬೈ ಸಿಸ್ಮೋಗ್ರಫಿ? ಅಂದರೆ 20ನೇ ಕ್ವಶನ್ ಕನ್ನಡದಲ್ಲಿ ಏನಂದರೆ ಸಿಸ್ಮೋಗ್ರಫಿಯನ್ನು ಏನನ್ನು ಅಂದರೆ ಸಿಸ್ಮೋಗ್ರಫಿಯಿಂದ ಏನು ಅಳೆಯಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ನೀವು ಸರಿಯಾದ ಉತ್ತರ ಬಂದುಬಿಟ್ಟು ಆಲ್ಮೋಸ್ಟ್ ಈಗ ಎಲ್ಲರೂ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಇದರೊಳಗೆ ನಿಮಗೆ ಎಲ್ಲ ಗೊತ್ತಿರುತ್ತೆ, ಬಟ್ ಇದರೊಳಗೆ ಇಂಗ್ಲೀಷಲ್ಲಿ ಇರುತ್ತಲ್ಲ ಅಷ್ಟೇ ನಿಮ್ಗೆ ಕನ್ಫ್ಯೂಸ್ ಆಗೋದು. ಆದರೆ ಆಪ್ಷನ್ ಏನು ಕೊಟ್ಟಿದ್ದಾರೆ? ಸ್ಪೀಡ್ ಆಫ್ ವಿಂಡ್ ಕೊಟ್ಟಿದ್ದಾರೆ, ಅಂದರೆ ಗಾಳಿಯನ್ನು ಅಳೆಯಲು ಅಂತ, ಅದಲ್ಲ. ರೇನ್ ಕೊಟ್ಟಿದ್ದಾರೆ, ಅಂದರೆ ಮಳೆಯನ್ನು ಅಳೆಯಲ್ಲ ಅಲ್ಲ. ಅರ್ತ್ ಕ್ವಿಕ್ ಕೊಟ್ಟಿದ್ದಾರೆ. ಅರ್ತ್ ಕ್ವಿಕ್ ಅಂದರೆ ಏನು ಗೊತ್ತಾ? ಭೂಕಂಪ. ಸಿಸ್ಮೋಗ್ರಫಿಯನ್ನು ಭೂಕಂಪಕ್ಕೆ ಅಳೆಯಲಾಗುತ್ತದೆ. ಇದನ್ನೆಲ್ಲರೂ ಚೆನ್ನಾಗಿ ನೆನಪಿಟ್ಕೋಬೇಕು. ಆಪ್ಷನ್ ಸಿ ಆನ್ಸರ್ ಆಗುತ್ತೆ. ಗೊತ್ತಾ? ನೆಕ್ಸ್ಟ್ ಅದೇ ಥರ ಮುಂದೆ ಹೋಗೋಣ. ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ದ ಪ್ರಪೋರ್ಷನ್ ಆಫ್ ಸೋಡಾ ವಾಟರ್? ಅಂದರೆ 21ನೇ ಕ್ವಶನಿಗೆ ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಸೋಡಾ ನೀರಿನ ತಯಾರಿಕೆಯಲ್ಲಿ ಯಾವ ಒಂದು ಅನಿಲನ್ನು ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ನೀವು ಆನ್ಸರ್ ಏನು ಮಾಡ್ಬೇಕು ಗೊತ್ತಾ? ಈಗ ಆಲ್ಮೋಸ್ಟ್ ನೀವು ಕುಡಿತೀರಲ್ಲ, ಜೀರಾ ಆಗಲಿ, RC ಆಗಲಿ, 7up ಆಗಲಿ, ಇದಕ್ಕೆಲ್ಲ ಅದು ಒಂದು ಏರ್ ಇರುತ್ತಲ್ಲ, ಫ್ರೆಶರ್ ಇರುತ್ತಲ್ಲ, ಅದಕ್ಕೆ ಯಾವುದು ಯೂಸ್ ಮಾಡಿರ್ತಾರೆ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡಿರ್ತಾರೆ. ಅಂದರೆ ಆಪ್ಷನ್ ಬಿ ಯೂಸ್ ಮಾಡಿರ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿರ್ತಾರೆ. ಎಲ್ಲರೂ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮತ್ತು ಮುಂದೆ ಹೋಗೋಣ. ಎಲೆಕ್ಟ್ರಿಕ್ ಕರೆಂಟ್ ಈಸ್ ಮೇಜರ್ಡ್ ಬೈ ಅಂತ ಕೇಳಿದ್ದಾರೆ. ಅಂದರೆ ಎಲೆಕ್ಟ್ರಿಕ್ ಕರೆಂಟು ಅಂದರೆ ಈಗ ಅದರ ಕನ್ನಡದ ಒಂದು ಹೇಳ್ತೀನಿ ನೋಡಿ. ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಇದು ಆಲ್ಮೋಸ್ಟ್ ನಿಮಗೆಲ್ಲರೂ ಗೊತ್ತಿರುತ್ತೆ. ಆಪ್ಷನ್ ಬಿ ಆಗುತ್ತೆ ನೋಡಿ. ಅಮೀಟರ್ ಅಂತ ಬರುತ್ತೆ, ಅದರಿಂದ ವಿದ್ಯುತ್ತನ್ನು ಅಳೆಯುತ್ತಾರೆ. ಮತ್ತು ಮುಂದೆ ಹೋಗೋಣ. 22ನೇ ಕ್ವಶನ್. ಆದರೆ 22ನೇ ಕ್ವಶನ್ ಇಲ್ಲಿ ಕೊಟ್ಟಿದ್ದಿಲ್ಲ. 28ನೇ ಕ್ವಶನ್ ನೋಡೋಣ ಡೈರೆಕ್ಟಾಗಿ. ಪ್ರೈಮರಿ ಕಲರ್ಸ್ ಆರ್ ಅಂತ ಕೇಳಿದ್ದಾರೆ. ಅಂದರೆ ಪ್ರಾಥಮಿಕ ಬಣ್ಣಗಳು ಯಾವ್ಯಾವ ಅಂತ ಕೇಳಿರ್ತಾರೆ. ಆದರೆ ನೀವು ಆಲ್ಮೋಸ್ಟ್ ಇದನ್ನು 6ನೇ 7ನೇದಲ್ಲಿ ಕಲ್ತಿರ್ತೀರ ವಿಜ್ಞಾನದಲ್ಲಿ. ಇದದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಆಗುತ್ತೆ ನೋಡಿ. ಅಂದರೆ ಆಪ್ಷನ್ ಎ ಅಂದರೆ ರೆಡ್, ಬ್ಲೂ, ಗ್ರೀನ್ ಇವೆಲ್ಲ ಪ್ರಾಥಮಿಕ ಬಣ್ಣಗಳು ಅಂತ ಬರ್ತವೆ. ಓಕೆನಾ. ಮತ್ತು ಮುಂದೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಜುನೆಲಿಸಸ್ ಈಸ್ ಕಾಲ್ಡ್ ದ ಪವರ್ ಹೌಸ್ ಆಫ್ ದಿ ಸೆಲ್? ಅಂದರೆ ಇವರು ಕ್ವಶನಿಗೆ ಆನ್ಸರ್ ಏನಂದರೆ ಇದು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಕೆಳಗಿನ ಯಾವ ಅಂಶ ಅಂದರೆ ಅಂಗಗಳಿಗೆ ಜೀವಕೋಶ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ? ಅಂದರೆ ಈ ಒಂದು ಯಾವುದೋ ಅಂಗಕ್ಕೆ ಮಾನವನ ದೇಹದಲ್ಲಿ ಒಂದು ಶಕ್ತಿ ಕೇಂದ್ರ ಅಂತ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಹೇಳ್ತೀನಿ ಕರೆಕ್ಟಾಗಿ ನೋಡಿ. ಮೈಟೋಕಾಂಡ್ರಿಯಾ ಇದೆಯಲ್ಲ, ಇದು ಒಂದು ಮಾನವ ದೇಹದಲ್ಲಿ ಒಂದು ಶಕ್ತಿ ಕೇಂದ್ರ. ಇದು ಒಂದು ಸೆಲ್ ಒಳಗಿರೋದು ಒಂದು ಮೈಟೋಕಾಂಡ್ರಿಯಾ. ಇದೊಂದು ಶಕ್ತಿ ಕೇಂದ್ರ. ಎಲ್ಲರೂ ನೆನಪಿಟ್ಕೊಳ್ಳಿ, ಮೈಟೋಕಾಂಡ್ರಿಯಾ. ಇದು ಆಪ್ಷನ್ ಬಿ ಅದು ಏನಾಗುತ್ತೆ? ಆನ್ಸರ್ ಆಗುತ್ತೆ. ಗೊತ್ತಿ. ಮತ್ತು 30ನೇ ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೋಲ್ಸ್ ಕೋಆರ್ಡಿನೇಟ್ಸ್ ಆ್ಯಕ್ಟಿವಿಟೀಸ್ ಆಫ್ ವುಮೆನ್ ಬಾಡಿ ಅಂತ ಕೇಳಿದ್ದಾರೆ. ಅಂದರೆ ಇದು ಇಂಗ್ಲೀಷಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಅರ್ಥ ಆಗಲ್ಲ, ಸ್ವಲ್ಪ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ನನಗಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಕೆಳಗಿನ ಯಾವ ನಿಯಂತ್ರಣಗಳು ಮಾನವನ ದೇಹದ ಚಟುವಟಿಕೆಗಳನ್ನು ಸಂಘಟಿಸುತ್ತದೆ ಅಂದರೆ ಇದರದ್ದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಆಗುತ್ತೆ. ಹಾರ್ಮೋನ್ಸ್ ಏನು ಮಾಡ್ತವೆ ಅಂದರೆ ನಮಗೆ ಹೆಲ್ಪ್ ಮಾಡ್ತವೆ. ಹೌದಾ? ಹಾರ್ಮೋನ್ಸ್ ನಮಗೆ ಹೆಲ್ಪ್ ಮಾಡ್ತವೆ. ಓಕೆನಾ. ಆಮೇಲೆ 31ನೇ ಕ್ವಶನ್ ನೋಡೋಣ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್? ಅಂದರೆ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ಗಳ ಪರ್ಸೆಂಟ್ ಎಷ್ಟು ಅಂತ ಕೇಳಿದ್ದಾರೆ. ಇದು ನಾರ್ಮಲ್ ಆಗಿ ಎಲ್ಲ ನೀವು ಸೈನ್ಸಲ್ಲಿ ಕಲ್ತಿರ್ತೀರ, ಆದರೂ ಹೇಳ್ತೀನಿ. 31ನೇದ್ದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಆಗುತ್ತೆ. ಆಪ್ಷನ್ ಯಾವುದಾಗುತ್ತೆ? ಸಿ ಆಗುತ್ತೆ. 0.04% ಆಗುತ್ತೆ. ಆಯಿತಾ? ಓಕೆನಾ.
ಆಮ್ಲಜನಕ ಎಷ್ಟಿರುತ್ತೆ ಅಂದರೆ 21% ಇರುತ್ತೆ ಆಮ್ಲಜನಕ. ಆಕ್ಸಿಜನ್ ಕೇಳಿದರೆ 21% ಇರುತ್ತೆ ಏರ್ ಒಳ್ಳಿ. ಮುಂದೆ ನೋಡೋಣ ಈಗ. ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ವುಮನ್ ಬೀಯಿಂಗ್ ಏರಿಯಾ ಅಂತ ಕೇಳಿದರೆ, ಅಂದರೆ ಮಾನವನ ದೇಹದಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಸಂಖ್ಯೆಗಳಿವೆ ಅಂತ ಕೇಳಿದರೆ 32ನೇ ಕ್ವಶನಿಗೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ನೋಡಿ ಈ ರೀತಿ ಇದೆ. ಅಂದರೆ ಮಾನವನ ದೇಹದಲ್ಲಿ ಕ್ರೋಮೋಸೋಮ್ ಸಂಖ್ಯೆಗಳು ಎಷ್ಟು? ಆನ್ಸರ್ ಬಂದುಬಿಟ್ಟು 46 ಆಗುತ್ತೆ. 46 ಆಪ್ಷನ್ ಸಿ. ಓಕೆನಾ? ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಈಸಿ ಕ್ವಶನ್ಸು, ನೀವೆಲ್ಲ ಅಲ್ಲಿ ಕರೆಕ್ಟಾಗಿ ಹಾಕಬೇಕು. ಮತ್ತು ಟೋಟಲ್ ನಂಬರ್ ಆಫ್ ಮಸಲ್ಸ್ ಇನ್ ವುಮನ್ ಬಾಡಿ ಈಸ್ ಅಂತ ಕೇಳಿದ್ದಾರೆ. ಅಂದರೆ 33ನೇ ಕ್ವಶನಿಗೆ ಏನಿದು? ಟೋಟಲ್ ನಂಬರ್ ಆಫ್ ಮಸ್ಕ್ಯೂಲ್ಸ್ ಇನ್ ವುಮನ್ ಬಾಡಿ ಟೋಟಲ್ ನಂಬರ್ ಆಫ್ ಮಸ್ಕ್ಯೂಲ್ಸ್ ಇನ್ ವುಮನ್ ಬಾಡಿ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಇದ್ರದ್ದು ಏನಂತ ಅರ್ಥ ಹೇಳ್ತೀನಿ ಕೇಳಿ. ಮಾನವನ ದೇಹದಲ್ಲಿ ಒಟ್ಟು ಸ್ನಾಯುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಆಲ್ಮೋಸ್ಟು ನಿಮ್ಮ ಸೈನ್ಸಲ್ಲಿ ಕಲ್ತಿರ್ತೀರ, ಆಲ್ಮೋಸ್ಟ್ ಒಂದಿಷ್ಟು ಜನ ಗೊತ್ತು ನೋಡಿ. ಟೋಟಲ್ ಎಷ್ಟಿರುತ್ತೆ? 639 ಕ್ರೋಮೋಸೋಮ್ಸ್ಗಳ ಸಂಖ್ಯೆ ಇರ್ತವೆ. ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮತ್ತು ಮುಂದೆ ಹೋಗೋಣ 34ನೇ ಕ್ವಶನ್ ಕಡೆಗೆ. ಫಂಡಮೆಂಟಲ್ ಯೂನಿಟ್ ಆಫ್ ಕಿಡ್ನಿ ಈಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಅಂದರೆ ಇದಕ್ಕೇನಂದರೆ ಕನ್ನಡದಲ್ಲಿ ಅರ್ಥ ಮೂತ್ರಪಿಂಡದ ಮೂಲಭೂತ ಘಟಕ ಯಾವುದು ಅಂತ, ಅಂದರೆ ಯಾವುದನ್ನು ಕರೆಯಲಾಗುತ್ತೆ ಅಂತ ಕೇಳಿದ್ದಾರೆ. ಹೌದಾ? ಇದು ಆಲ್ಮೋಸ್ಟು ನೆಫ್ರಾನ್ ಅಂದರೆ ನೆಫ್ರಾನನ್ನು ನಮ್ಮದು ಮೂತ್ರಪಿಂಡದಲ್ಲಿ ಇರುತ್ತೆ, ನೆಫ್ರಾನ್ ಅನ್ನೋದು. ಆಪ್ಷನ್ ಎ ಆನ್ಸರ್ ಆಗುತ್ತೆ. ಮತ್ತು ಮುಂದೆ ಹೋಗೋಣ. ವಿಚ್ ಬ್ಯಾಕ್ಟೀರಿಯಾ ಕನ್ವರ್ಟ್ಸ್ ಮಿಲ್ಕ್ ಇಂಟು ಕರ್ಡ್? ಅಂದರೆ ಇದಕ್ಕೆ ಕನ್ನಡದಲ್ಲಿ ಏನಂದರೆ ಹಾಲನ್ನು ಮೊಸರಾಗಿ ಪರಿವರ್ತಿಸುವ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಆಗುತ್ತೆ. ಇದಕ್ಕೆ ನಿಮ್ಮ ಕನ್ನಡದಲ್ಲಿ ಹೇಳಿದ್ನಲ್ಲ, ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಹಾಲನ್ನು ಮೊಸರಾಗಿ ಪರಿವರ್ತಿಸುವ ಬ್ಯಾಕ್ಟೀರಿಯಾ ಯಾವುದು? 35ನೇ ಕ್ವಶನಿಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ಓಕೆನಾ? ಲ್ಯಾಕ್ಟೋಬ್ಯಾಸಿಲಸ್ ಅಂತ ಬರುತ್ತೆ. ಇದೇನಾಗುತ್ತೆ? ಈಗ ಮಗು ಇರುತ್ತಲ್ಲ, ಒಂದು ತಾಯಿ ಕುಡಿಸಿರುವಂಥ ಹಾಲನ್ನು ಸ್ವೀಕರಿಸಿದ ಮೇಲೆ ಅದೇನಾಗುತ್ತೆ? ಮೊಸರಾಗಿ ಕನ್ವರ್ಟ್ ಆಗುತ್ತೆ. ಇನ್ನು ನೀವು ಆಲ್ಮೋಸ್ಟ್ ಚೆಕ್ ಮಾಡ್ಬೋದು. ಈಗ ಅಂದರೆ ಯಾರಾದರೂ ಮಗುವಿಗೆ ಹಾಲು ಕೊಡುವಾಗ ಅದು ಹಾಲಾಗಿ ಇರುತ್ತೆ, ಅದ್ರ ಹೊರಗಡೆ ಬಂದಿಂದ ಅದು ಒಂಥರ ಕರ್ಡಾಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಮೊಸರಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಈ ರೀತಿ ತಿಳ್ಕೊಂತ ಹೋದರೆ ನಿಮಗೆಲ್ಲ ಈಸಿ ಆಗುತ್ತೆ. ಓಕೆ, ನೀವು ನೆಕ್ಸ್ಟ್ ಈಗ ಮ್ಯಾಥ್ಸ್ ಆದರೂ ಏನಾದರೂ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿ, ಕಾಮೆಂಟಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಎವ್ರಿ